ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧಾರಾವಾಹಿ ಶುರುನಲ್ಲೇ ಭದ್ರೇಗೌಡ ಅವ್ರ ಅಜ್ಜಿ, ಆಗ ವಿದ್ಯಾ ಅವ್ರ ಅಜ್ಜಿ ಹಾಗೆ ಅರಿಶಿನ ಕೊಂಬನ್ನ ದಾರಕ್ಕೆ ಕಟ್ಕೊಂಡು ತಗೊಂಬಾರವ್ವ ಅಂತ ಕೇಳ್ತಾರೆ. ಆಗ ಏನಕ್ಕವ್ವ ಅಂತ ಕೇಳಿದಾಗ ಅದನ್ನು ತಾಳಿನ ತೆಗಿಬೇಕಾದ್ರೆ ಅರಿಶಿನ ಕೊಂಬನ್ನ ಭದ್ರೇಗೌಡನ ಕೈಲಿ ಕಟ್ಟಿಸಿ ಆಮೇಲೆ ಈ ತಾಳಿನ ತೆಗೆದು ಪೂಜೆ ಮಾಡಿಸ್ಬೇಕು ಅದಕ್ಕೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಅವ್ರ ಅತ್ತೆ ಸರಿ ಅವ ರೆಡಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಈಶ್ವರಿ ಮನಸ್ಸಿನೊಳಗೆ ನಡೆದೇ ಇರೋ ಸಂಭ್ರಮಕ್ಕೆ ಇಷ್ಟೊಂದು ಶೋಕಿ ಬೇಕಾ, ಇದನ್ನು ಹೇಗೆ ಹಾಳು ಮಾಡ್ತೀನಿ ನೋಡಿ ಅಂತ ಮನಸ್ಸೊಳಗೆ ಅನ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಚೆಲುವನ ಸಂಬಂಧಿಕರೆಲ್ಲರೂ ಬರೀ ನೀರು ಕುಡ್ಕೊಂಬಿಡಿ ಅಂತ ಮಡಗ್ಬಿಟ್ಟು ಹೋದ್ನಲ್ಲ ಅಂತ ಕಾಯ್ತಾ ಇರ್ತಾರೆ. ಚೆಲುವ ಎಣ್ಣೆ ಬಾಟ್ಲು ತರ್ತಾನೆ ಅಂತ. ಅದೇ ಸಮಯಕ್ಕೆ ಚೆಲುವ ಬಂದೆ ಕಣಣ್ಣ ಅಂತ ಪೊಲೀಸಪ್ಪಂಗೆ ಹೇಳ್ತಾನೆ. ಆಗ ಚೆಲುವ ತಂದಿರೋ ಎಣ್ಣೆ ಬಾಕ್ಸ್ನ ಓಪನ್ ಮಾಡ್ತಿರ್ಬೇಕಾದ್ರೆ ಪೊಲೀಸಪ್ಪ, ಏನು ಚೆಲುವ ಬರೀ ಎಲ್ಲ ಲೋಕಲ್ ಬ್ರ್ಯಾಂಡ್ನೇ ತಂದಂಗಿದೆಯಾ ಅಂತ ಕೇಳ್ತಾನೆ. ಹೊಸಿ ಒಳ್ಳೆ ಬ್ರ್ಯಾಂಡ್ನೇ ತಂದಿದ್ರೆ ನಿಮ್ಮ ಅಳಿಯಂದ್ರ ಗಂಟೇನಾದ್ರೂ ಹೊಟ್ಟೋಗ್ತಿತ್ತಾ ಅಂತಾನೆ. ಆಗ ಚೆಲುವ, ಏನನ್ನ ಧರ್ಮಕ್ಕೆ ದಟ್ಟಿ ಕೊಟ್ರೆ ಹಿತ್ತಲ ಬಾಗ್ಲೊಳಗೆ ಹೋಗಿ ಮಳ ಹಾಕಿದ್ರಂತೆ, ಸಿಕ್ಕಿದ್ದ ಸೀರುಂಡೆ ಅಂತ ಕುಡ್ಕೋಬೇಕು, ಏನು ನಮ್ಮೂರವರೆಲ್ಲ ದಿನ ಫಾರಿನ್ ಮೇಲೆ ಕುಡಿತಿದ್ರೆ ಅಂತ ಕೇಳ್ತಾನೆ. ಆಗ ಅಲ್ಲಿದ್ದವನೇ ಇನ್ನೊಬ್ಬ, ಸರಿಯಾಗಿ ಹೇಳಿದೆ ಚೆಲುವಣ್ಣ, ನಮ್ಮ ಕಾಸಾದರೆ ಲೋಕಲ್ ಬ್ರ್ಯಾಂಡು, ಕಂಡೋರ್ ಕಾಸಾದರೆ ಫಾರಿನ್ ಬ್ರ್ಯಾಂಡು ಅಂತ ಕಿಟ್ಲೆ ಮಾಡ್ತಾರೆ. ಇದರಿಂದ ಪೊಲೀಸಪ್ಪಂಗೆ ತುಂಬ ಕೋಪ ಬರ್ತಿರುತ್ತೆ ಅವ್ರ ಮಾತಿನಿಂದ. ಆಗ ಚೆಲುವ, ನಾನು ನೀನು ಸೇರಿಕೊಂಡು ಎಷ್ಟೊಂದು ಲೋಕಲ್ ಬ್ರ್ಯಾಂಡ್ನೇ ಕುಡ್ದಿಲ್ಲ ಅಂತ ಪೊಲೀಸಪ್ಪಂಗೆ ಹೇಳ್ತಿರ್ತಾನೆ. ಹಂಗೆ ಹೇಳ್ಬಿಟ್ಟು ಚೆಲುವ, ನೀವೆಲ್ಲ ಕುಡ್ಕೊತೀರಿ, ನಾನು ಹೊಸಿ ಹೋಗ್ಬಿಟ್ಟು ಬರ್ತೀನಿ ಅಂತಾನೆ. ಆಗ ಪೊಲೀಸಪ್ಪ, ಯಾಕೆ ನೀನು ತೊಗೊಳಕ್ಕಿಲ್ವೇ ಅಂತ ಕೇಳ್ತಾನೆ. ನಮ್ಮನೆ ಫಂಕ್ಷನ್ನು, ಗೌಡ್ರು ನಮ್ಮ ಮೇಲೆ ತುಂಬ ಮರ್ವಾದೆ ಇಟ್ಕೊಂಡಿದ್ದಾರೆ, ತುಂಬ ಗೌರವ ಕೊಡ್ತಾ ಇದ್ದಾರೆ, ನಾನು ಅವ್ರ ಮುಂದೆ ಕುಡ್ಕಿಟ್ಟು ಹೋಗಿ ನಿಂತ್ಕೊಂಡ್ರೆ ನನ್ನ ಮರ್ವಾದೆ ಪ್ರಶ್ನೆ ಏನಾಗಕ್ಕಿಲ್ಲ ಅಂತ ಕೇಳ್ತಾರೆ. ಆಗ ಪೊಲೀಸಪ್ಪ, ದೊಡ್ಡ ಮನೆ ಸಂಬಂಧ ಸಿಕ್ಕಿದ್ಮೇಲೆ ತುಂಬಾ ಬದಲಾಗಿದೆಯಾ, ಎಣ್ಣೆನೇ ಸ್ನಾನ ಮಾಡ್ತಿದ್ದವನು ಈಗ ಎಣ್ಣೆನೇ ಬೇಡ ಅಂತ ಇದೆಯಾ ಅಂತ ಹೇಳ್ತಾನೆ. ಆಗ ಚೆಲುವ, ತಪ್ಪು ತಿಳ್ಕೊಬೇಡಿ ಅಣ್ಣ, ನಾನು ಕುಡಿಯೋಕ್ಕಿಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಇನ್ನೊಂದು ಕಡೆ ಈಶ್ವರಿ ಮತ್ತು ಅವಳ ಮಗಳು ಚಿತ್ರ, ಅವಳು ಎಲ್ಲರಿಗೂ ಹೇಳ್ತಾನೆ ನಮ್ಮ ಮಟ್ಟಿ ವಿಷಯ ಅವ್ರಿಗೆಲ್ಲ ಹೆಂಗೆ ಗೊತ್ತಾಗ್ತದೆ, ಇವಳು ಹೇಳ್ತಾನೆ ಇರ್ತಾಳ ಅಂತ ಹೇಳ್ತಿರ್ತಾಳೆ ಅವ್ರ ಅವ್ವಂಗೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಗಾದೆ ಮಾತೆ ಇದಕ್ಕನೆ, ಅವಳುವೆ ಈ ಅಟ್ಟಿ ಬಿಟ್ಟು ಹೋಗೋ ಕಾಲ ಹತ್ರಕ್ಕೆ ಬಂದದೆ, ಆ ಕೇಡಿನ ಕಿಚ್ಚಿಗೆ ಅವಳು ಈಟೊಂದು ಹಾರಾಡ್ತಾ ಇರೋದು ಅಂತ ಹೇಳ್ತಾಳೆ. ಆಗ ಚಿತ್ರ, ಇಲ್ಲ ಕಣವ, ಅವಳನ್ನ ಮಾತ್ರ ಸುಮ್ಕೆ ಬಿಡಬಾರ್ದು, ಅವಳ ಆಟಕ್ಕೆ ಇವತ್ತು ನೀ ಅಂತ್ಯ ಆಡಲೇಬೇಕು ಅಂತ ಹೇಳ್ತಾನೆ. ಆಗ ಈಶ್ವರಿ, ಈಟೆಲ್ಲ ಆದ್ಮೇಲೆ ನಾ ಸುಮ್ಕೆ ಬಿಡೋ ಮಗಳೇ ಅಲ್ಲ, ಆಟವ ಅವಳು ಶುರು ಮಾಡಿದಾಳೆ, ಅಂತ್ಯವ ನಾನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾಳೆ. ನನ್ನಿಂದ ಅನ್ಯಾಯ ಆದದೋ ಇಲ್ಲ ಅವಳಿಂದ ಅನ್ಯಾಯ ಆದದೋ ತೋರಿಸೇ ಬಿಡ್ತೀನಿ ಅಂತ ಅಂತಾಳೆ. ರಾಮೇಗೌಡ ಕಂಬಿ ಹಿಂದೆ ನಿಂತಿರೋ ಪೋಸ್ಟರ್ನ ಚಿತ್ರನ ಕೈಗೆ ಕೊಟ್ಟು, ಇವೆಲ್ಲವನ್ನೂ ಅಲ್ಲಿ ಕುಡ್ದು ಇರೋರ ಕೈಗೆ ಸಿಗಬೇಕು, ಏನು ಹೇಳು ಅಂತಾಳೆ. ಆಗ ಚಿತ್ರ, ಇವೆಲ್ಲ ಅವ್ರ ಕೈಗೆ ಸಿಗೋಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ತಾರೆ. ಆಗ್ಲೇಯ ಅವನ ಬಾಯಿಂದ ಸತ್ಯ ಆಚೆಗೆ ಬರೋದು. ಜನರೆಲ್ಲ ಅವಳನ್ನ ಪಟ್ಟದ ಮೇಲೆ ಕೂರಿಸ್ಲಿ, ಪಟ್ಟದ ಮೇಲೆ ಹೆಂಗೆ ಬೀಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ತಾಯಿ ಮಗಳು ಸೇರಿಕೊಂಡು ಕುತಂತ್ರ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕ್ವಾಟ್ಲೆ, ಯಾರು ಮೆಸೇಜ್ ಮಾಡಿದವರು, ಯಾರು ಬಂದವರು ಒಂದು ಗೊತ್ತಾಗ್ತಾ ಇಲ್ವೇ, ಏನೇ ಆಗಲಿ ನಮ್ಮ ಅತ್ತೆಮ್ಮನ ಜೀವನ ಹಾಳಾಗೋಕೆ ನಾನು ಬಿಡೋದಿಲ್ಲ, ಅದು ಯಾರಾದರೂ ಬರಲಿ ನಾನು ನೋಡ್ಕೋಬೇಕು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸುಭಾಷ ಚೆಲುವ ಬರೋಕೆ ಅಂತಲೇ ಕಾಯ್ತಾ ಇರ್ತಾನೆ. ಚೆಲುವ ಬಂದ ತಕ್ಷಣ ಚೆಲುವ ಸುಭಾಷಂಗೆ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಮ್ಮ ಕಡೆ ಒಬ್ಬರು ಪೊಲೀಸಪ್ಪ ಇದ್ದಾರೆ, ಅವ್ರಿಗೂ ಫಾರಿನ್ ರಮ್ ಕುಡ್ಸನ್ವೇ ಅಂತ ಕೇಳ್ತಾರೆ. ಆಗ ಸುಭಾಷ, ನಿಮ್ಮ ಲೆವೆಲ್ ಏನು ಅವ್ರ ಲೆವೆಲ್ ಏನು ಮಾವಯ್ಯ, ನಿಮ್ಮ ಜೊತೆ ಕರ್ಕೊಂಡು ಕೂತ್ಕೊಂಡು ಕುಡಿದ್ರೆ ನಿಮ್ಮ ಲೆವೆಲ್ ಏನಾಗಬೇಡ, ಅವ್ರವ್ರ ಯೋಗ್ಯತೆಗೆ ಅದೇ ಸಾಕು ಬಿಡಿ ಅಂತ ಹೇಳ್ತಾನೆ. ಆಗ ಚೆಲುವ, ಆಯಿತು ಬಿಡಿ ಅಳೆಯಂದ್ರೆ ಅಂತ ಕೂತ್ಕೊಳ್ತಾನೆ. ಆಗ ಸುಭಾಷ ಎಣ್ಣೆ ಹಾಕ್ಕೊಡ್ತಾನೆ. ಮುಂಚೆಯಿಂದನೂ ಫಾರಿನ್ ಬ್ರ್ಯಾಂಡ್ ಕುಡ್ದಿದ್ದೀರಿ ಅಂತ ಕೇಳ್ತಾನೆ. ಆಗ ಚೆಲುವ, ಯಾವಾಗಲೂ ಒಂದ್ಸಲ ನಮ್ಮ ಅಳಿಯಂದ್ರ ಜೊತೆಗೇನೆ ಕುಡ್ದಿದ್ದೆ ಅಂತ ಹೇಳಿ ಇಬ್ಬರು ಕುಡಿಯೋಕೆ ಶುರು ಮಾಡ್ತಾರೆ. ಆಗ ಚೆಲುವ ಕುಡಿದ ನಶೆಯಲ್ಲಿ, ಅಳಿಯಂದ್ರೆ ನಿಮ್ಮ ಮದುವೆಯಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟಿದ್ದೆ, ಅದನ್ನ ಯಾವುದೂ ಮನಸ್ಸಲ್ಲಿ ಇಟ್ಕೋಬೇಡಿ, ನನಗೆ ಕ್ಷಮಿಸ್ಬಿಡಿ ಅಂತ ಕೇಳ್ತಾನೆ. ಆಗ ಸುಭಾಷ, ಅದನ್ನೆಲ್ಲ ನಾನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಅದು ಮರ್ತುಬಿಡಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪೊಲೀಸಪ್ಪ ಕುಡಿದ್ಬಿಟ್ಟು ನೀರು ತುಂಬ್ಕೊಳ್ಳೋಕ್ಕಂತ ಬಾಟ್ಲು ಹಿಡ್ಕೊಂಡು ಬರ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸುಭಾಷ ಅಲ್ಲಿಗೆ ಬಂದು, ಏನು ಈ ಕಡೆ ಬರ್ತಾ ಇದ್ದೀರಾ ಅಂತ ಕೇಳ್ತಾನೆ. ನೀರು ಖಾಲಿ ಆಗಿತ್ತು, ಕುಡಿಯೋಕ್ಕಂತ ಬಂದಿದ್ದೆ ಅಂತ ಹೇಳ್ತಾನೆ. ಚೆಲುವ, ನೀವು ನಮ್ಮ ಮಾವಯ್ಯಂಗೆ ತುಂಬ ಮುಖ್ಯವಾದ ಅತಿಥಿಗಳು ಅಂತ ಗೊತ್ತಾಯಿತು, ಆದರೆ ನಾನು ನಮ್ಮ ಮಾವಯ್ಯಂಗೆ ಹೇಳಿದ್ದೆ, ನಿಮ್ಗೆ ಮುಖ್ಯವಾದವ್ರು ಯಾರಾದರೂ ಇದ್ದರೆ ಹೇಳಿ, ಅವರಿಗೆ ಫಾರಿನ್ ಮಾಲ್ ತಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಪೊಲೀಸಪ್ಪ, ಚೆಲುವ ಏನು ಹೇಳಿಲ್ವೇ ಅಂತ ಹೇಳ್ತಾನೆ. ಆಗ ಸುಭಾಷ, ಇಲ್ಲ ನಮ್ಮ ಕಡೆಯವ್ರು ಯಾರೂ ಆ ಥರ ಇಲ್ಲ ಮುಖ್ಯವಾದವರು,
ನಾನೇ ಕುಡಿತೀನಿ ಬಿಡಿ ಅಂತ ಕುಡಿತಾ ಕೂತಿದ್ದಾರೆ. ಅದಕ್ಕೆ ನಾನು ಕೇಳಿದೆ, ನಿಮ್ಮ ಕಡೆ ಯಾರಾದರೂ ಇದ್ದಾರಾ ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಕೋಪದಲ್ಲಿ ಪೊಲೀಸಪ್ಪ ಕೆಂಡ ಕಾರ್ತಾ ಇರ್ತಾನೆ. ಇನ್ನೊಂದು ಕಡೆ ತಾಳಿ ಶಾಸ್ತ್ರ ನಡೆಸೋಕ್ಕೆ ಸಂಭ್ರಮ ನಡೀತಾ ಇರುತ್ತೆ. ಭದ್ರೇಗೌಡ ಫೋನ್ ಮಾಡಿದವ್ರು ಯಾರು, ಮೆಸೇಜ್ ಮಾಡಿದವ್ರು ಯಾರು ಬರೋಕೆ ಅಂತ ಕಾಯ್ತಾ ಇರ್ತಾಳೆ. ಇನ್ನೊಂದು ಕಡೆ ಈಶ್ವರಿ ಸಂಚು ಹಾಕೊಂಡು ಕಾಯ್ತಾ ಇರ್ತಾಳೆ. ಆಗ ಚಿತ್ರ ನೋಡ್ದೇನವ್ವ ಇವ್ರ ಸಂಭ್ರಮನ ಅಂತಾಳೆ. ಆಗ ಈಶ್ವರಿ ಸಂಭ್ರಮ ಪಡಲಿ, ಅವ್ರ ಖುಷಿ ಹೆಚ್ಚಾಗಿ ಎಲ್ಲ ಉದ್ರೇಗಕ್ಕೆ ಒಳಗಾಗಿದ ಮೇಲೆ ಅವ್ರಿಗೆ ನಿರಾಸೆ ಆಗುತ್ತಲ್ಲ, ಆ ನೋವನ್ನ ನಾನು ನೋಡಬೇಕು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸುಭಾಷ ಮತ್ತು ಅವನ ಗೆಳೆಯ ಪೊಲೀಸಪ್ಪನ್ನ ಕುಡಿಸಿ ಮೇಲೆ ಏರಿಸ್ತಾ ಇರ್ತಾರೆ. ನೀವು ಎಷ್ಟೊಂದು ಒಳ್ಳೆಯವರು, ನೀವು ಅಷ್ಟು ಸಹಾಯ ಮಾಡಿದ್ದೀರಾ ಅವರಿಗೆಲ್ಲ, ಅಂದರೂ ನಿಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಅವ್ರನ್ನ ಉದ್ರೇಗಕ್ಕೆ ಒಳಪಡಿಸ್ತಾ ಇರ್ತಾರೆ. ಆಗ ಪೊಲೀಸಪ್ಪ, ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್. ಆಗ ಸುಭಾಷ, ಅಭಿಮಾನ ಅಂತ ಯಾಕೆ ಹೇಳ್ತೀರಾ, ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ತಾರೆ. ನೀವು ಸುಮ್ಕೆ ಕುಡೀರಿ ಅಂತಾರೆ. ಹೀಗೆ ಕುಡಿಸ್ತಾ ಪೊಲೀಸಪ್ಪನ ಕೆರಳಿಸ್ತಿರ್ತಾರೆ. ಇನ್ನೊಂದು ಕಡೆ ವಿನಂತಿ, ಅಮ್ಮ ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಅವ್ರ ಅಮ್ಮ ವಿನಂತಿಗೆ ಹೇಳ್ತಾ ಇರ್ತಾಳೆ. ನಮ್ಮ ಅತ್ತಿಗೆ ಸಾಮಾನ್ಯದವಳಲ್ಲ, ಅವಳು ಏನು ಬೇಕಾದರೂ ಮಾಡ್ತಾಳೆ, ಅದಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾ ಇದೆ ಕಣೆ ಅಂತ ಹೇಳ್ತಾಳೆ. ಅವಳು ಬೆಳಿಬೇಕು ಅಂದರೆ ಯಾರ ಮನೆಗಾದರೂ ಕನ್ನ ಹಾಕ್ತಾಳೆ, ಅವಳು ನೋಡಿದ್ರೇ ಭಯ ಆಗ್ತಾ ಇದೆ, ಅವಳು ಏನು ಮಾಡ್ತಾಳೋ ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಭದ್ರ ಇನ್ನೂ ಬರ್ತಾ ಇಲ್ವಲ್ಲ ಅಂತ ಫೋನ್ ನೋಡೋದು, ಹೊರಗಡೆ ನೋಡೋದು ಮಾಡ್ತಾ ಇರ್ತಾನೆ. ಎಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಇರ್ತಾರೆ. ಆಗ ಈಶ್ವರಿ ನಿಂತಲ್ಲೇ, ಇವತ್ತು ಆ ತಾಳಿ ಸರ ಕಿತ್ತಾಕ್ತೀನಿ ಹೊರತು ಭದ್ರ ಕಟ್ಟೋಕ್ಕೆ ನಾನು ಬಿಡೋಕ್ಕಿಲ್ಲ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಸುಭಾಷನು ಅಲ್ಲಿಗೆ ಬರ್ತಾನೆ. ಅಮ್ಮ, ಆಟೋಮ್ ಬಾಂಬ್ಗೆ ಬೆಂಕಿ ಹಚ್ಚಾಗಿದೆ, ಇನ್ನೇನಿದ್ರು ಬ್ಲಾಸ್ಟ್ ಆಗೋದೊಂದೇ ಬಾಕಿ ಅಂತಾನೆ. ಇನ್ನೊಂದು ಕಡೆ ಸುಭಾಷನ್ ಕಡೆ ಹುಡುಗ ಪೊಲೀಸಪ್ಪಂಗೆ ಚೆನ್ನಾಗಿ ಕುಡೀರಿ ಸರ್, ಚೆನ್ನಾಗಿ ಕುಡೀರಿ, ಬಿಡಬೇಡಿ ಅವ್ರನ್ನ, ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳ್ತಾರೆ. ಆಗ ಪೊಲೀಸಪ್ಪ ನಶೆಯಲ್ಲಿ, ನಾನು ಲೋಕಲ್ ಬ್ರ್ಯಾಂಡ್ ಕುಡಿಯೋನಿಲ್ಲ, ನಿನ್ನ ಫಾರಿನ್ ಬ್ರ್ಯಾಂಡ್ ಕುಡಿಯೋಂಗೆ ಮಾಡಿದವನೇ ನಾನು ಅಂತ ನಶೆಯಲ್ಲಿ ತೇಲಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ವಿದ್ಯಾ ಭದ್ರೇಗೌಡ ಸಂಭ್ರಮದಲ್ಲಿರ್ತಾರೆ. ಆಗ ಭದ್ರೇಗೌಡಂಗೆ ಬಾರ್ಲಾ ಕೂತ್ಕೋ ಪೂಜೆ ಮಾಡು ಅಂತ ಹೇಳ್ತಾರೆ. ಆಗ ಈಶ್ವರಿ ವಿದ್ಯಾ ಖುಷಿಯಲ್ಲಿರೋದನ್ನು ನೋಡಿ, ಎಷ್ಟು ನಗ್ತೀಯ ನಗೆ, ಇವತ್ತು ಇದೇ ನಿನ್ನ ಕೊನೆ ನಗು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ವಿನಂತಿ, ಅವ್ವ ಈಶ್ವರಿ ಅತ್ತೆ ನಗ್ತಾ ಇರೋದನ್ನು ನೋಡಿದರೆ ನನಗೆ ತಲೆ ತಿರುಗ್ತಾ ಇದೆ ಅಂತ ಹೇಳ್ತಾಳೆ. ಆಗ ಅವರವ್ವ, ಇಷ್ಟೊತ್ತನ ನನಗೆ ಸಮಾಧಾನ ಹೇಳಿ ಈಗ ನೀನೇ ಭಯ ಪಡ್ತಾ ಇದೆಯಲ್ಲೇ ಅಂತಾಳೆ. ಇನ್ನೊಂದು ಕಡೆ ಪೊಲೀಸಪ್ಪ ಕೂಡ್ಕೊಂಡು ಸತ್ಯ ಹೇಳೇ ಬಿಡ್ತೀನಿ ಅಂತ ತೇಲಾಡ್ಕೊಂಡು ಬರ್ತಾ ಇರ್ತಾನೆ. ವಿದ್ಯಾನು ಭದ್ರೇಗೌಡನು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲರೂ ಖುಷಿಯಿಂದ ಫಂಕ್ಷನಲ್ಲಿ ಭಾಗವಹಿಸಿರ್ತಾರೆ. ಇನ್ನೊಂದು ಕಡೆ ಭದ್ರೇಗೌಡ ಕಾಯ್ತಾ ಇರ್ತಾನೆ, ಸತ್ಯ ಹೇಳೋಕ್ಕೆ ಯಾರಾದರೂ ಬರ್ತಾರಾ ಅಂತ. ಈಶ್ವರಿನೂ ಅವ್ನು ಬರೋದು ಯಾರನ್ನೇ ನೋಡ್ತಾ ನಿಂತಿರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ.